ಎನ್ಆರ್ಐಗಳಿಗೆ ಡಬಲ್ ಟ್ಯಾಕ್ಸ್ ಭೀತಿ, ವೀಸಾ ಸ್ಟಾಂಪಿಂಗ್ ಆಗದೆ ಕೆಲಸಕ್ಕೂ ಕುತ್ತು. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. H1B ವೀಸಾ ರಿನ್ಯೂವಲ್ ಮಾಡಿಸಿ ಸ್ಟಾಂಪಿಂಗ್ ಮಾಡಿಸಿಕೊಂಡು ಅಮೆರಿಕಕ್ಕೆ ವಾಪಸ್ ಹೋಗೋಕೆ ಅಂತ ಬಂದ ಭಾರತೀಯ ಮೂಲದ ಉದ್ಯೋಗಿಗಳು ಈಗ ತಮ್ಮ ತಮ್ಮ ಊರುಗಳಲ್ಲೇ ಸಿಕ್ಕಿ ಹಾಕಿಕೊಂಡಂತೆ ಆಗಿದೆ. ಕ್ರಿಸ್ಮಸ್ ರಜೆಗೆ ಅಂತ ಬಂದವರು ಇಲ್ಲಿ ಸಂಕ್ರಾಂತಿ ಕಳೆದ್ರು ಇನ್ನು ಯುಎಸ್ಗೆ ಹೋಗೋಕೆ ಆಗದಂತೆ ಸ್ಥಿತಿ ಎದುರಾಗಿದೆ. ವೀಸಾ ಅಪಾಯಿಂಟ್ಮೆಂಟ್ ಯುಗಾದಿ ಕಳೆದ ಮೇಲೆ ಸಿಗೋ ಸಾಧ್ಯತೆಯೂ ಇದೆ. ಈಗ ಆ ಉದ್ಯೋಗಿಗಳಿಗೆ ಒಂದು ಕಡೆ ಕೆಲಸದ ಯೋಚನೆ ಆದ್ರೆ ಇನ್ನೊಂದು ಕಡೆ ಟ್ಯಾಕ್ಸ್ ನ ಚಿಂತೆ ಕಾಡ್ತಿದೆ. ವೀಸಾ ಸ್ಟಾಂಪಿಂಗ್ ವಿಳಂಬದಿಂದಾಗಿ ಅವರ ಕೆಲಸಕ್ಕೆ ಕುತ್ತು ಬಂದಿದೆ, ಸಂಬಳ ಕಡಿತ ಆಗ್ತಾ ಇದೆ. ಅಷ್ಟೇ ಅಲ್ಲ, ಭಾರತದಲ್ಲೂ ತೆರಿಗೆ ಪಾವತಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದ್ರೆ ಯುಎಸ್ ನಲ್ಲಿ ಕೆಲಸ ಮಾಡ್ತಿರೋರು ಇಲ್ಯಾಕೆ ತೆರಿಗೆ ಕಟ್ಟಬೇಕಾಗುತ್ತೆ? ಉದ್ಯೋಗಿಗಳಿಗೆ ಎದುರಾಗ್ತಿರುವ ಸವಾಲುಗಳು, ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ತಿಂಗಳಾನುಗಟ್ಟಲೆ ಮುಂದಕ್ಕೆ H1B ವೀಸಾ ಇಂಟರ್ವ್ಯೂ, ಕೆಲಸಕ್ಕೆ ವಾಪಸ್ ಆಗುವಂತೆ ಕಂಪನಿಗಳಿಂದ ಪ್ರೆಸರ್. ಈ ಬಿಕ್ಕಟ್ಟಿಗೆ ಮುಖ್ಯ ಕಾರಣ ವೀಸಾ ನವೀಕರಣ ಅಥವಾ ಸ್ಟಾಂಪಿಂಗ್ ಪ್ರಕ್ರಿಯೆಯಲ್ಲಿ ಆಗ್ತಿರೋ ವಿಳಂಬ. ಟ್ರಂಪ್ ಆಡಳಿತವು ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಬೇಕು ಅನ್ನೋ ಆದೇಶ ನೀಡಿದ ನಂತರ ಈ ಪ್ರಕ್ರಿಯೆ ಮತ್ತಷ್ಟು ಸಂಕೀರ್ಣವಾಗಿದೆ. ಅನೇಕ ಭಾರತೀಯರು ರಜೆಗಾಗಿ ಅಥವಾ ಕುಟುಂಬದ ಕೆಲಸಗಳಿಗಾಗಿ ಭಾರತಕ್ಕೆ ಬಂದವರು ಈಗ ವೀಸಾ ಸ್ಟಾಂಪಿಂಗ್ಗಾಗಿ ತಿಂಗಳುಗಟ್ಟಲೆ ಕಾಯುತ್ತಿದ್ದಾರೆ. ಸದ್ಯಕ್ಕೆ ಸಂದರ್ಶನದ ದಿನಾಂಕಗಳು ಮಾರ್ಚ್, ಏಪ್ರಿಲ್ ಅಥವಾ ಅದಕ್ಕಿಂತಲೂ ಮುಂದಕ್ಕೆ ಹೋಗಿವೆ. ಇದಕ್ಕಾಗಿ ಅಮೆರಿಕಕ್ಕೆ ವಾಪಸ್ ಆಗೋಕೆ ಸಾಧ್ಯವಾಗದೆ ಅವರು ಭಾರತದಲ್ಲೇ ಉಳಿಯುವಂತೆ ಆಗಿದೆ. ವಲಸೆ ತಜ್ಞರ ಪ್ರಕಾರ ಈ ವಿಳಂಬವು ವಿಶೇಷವಾಗಿ ಸಣ್ಣ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಹೊಡೆತ ಕೊಟ್ಟಿದೆ. ದೊಡ್ಡ ಸಂಸ್ಥೆಗಳು ಸ್ವಲ್ಪ ಮಟ್ಟಿನ ರಿಯಾಯಿತಿ ನೀಡಬಹುದು, ಆದರೆ ಸ್ಟಾರ್ಟ್ಅಪ್ಗಳಿಗೆ ತಮ್ಮ ಉದ್ಯೋಗಿಗಳು ಕಚೇರಿಯಲ್ಲೇ ಇರೋದು ಅನಿವಾರ್ಯವಾಗಿದೆ. ಕೆಲವು ಕಂಪನಿಗಳು ಈಗಾಗಲೇ ತಮ್ಮ ಉದ್ಯೋಗಿಗಳಿಗೆ ಎಚ್ಚರಿಕೆ ಕೊಟ್ಟಿವೆ. ನಿಮ್ಮ ರಜೆ ಮುಗಿದ ತಕ್ಷಣ ಕೆಲಸಕ್ಕೆ ಹಾಜರಾಗಿ, ಇಲ್ಲದಿದ್ದರೆ ಕೆಲಸದಿಂದ ವಜಾ ಮಾಡಲಾಗುತ್ತೆ ಅನ್ನೋ ಅಲ್ಟಿಮೇಟಮ್ ಕೂಡ ನೀಡಲಾಗುತ್ತಿದೆ ಅಂತ ಇಮಿಗ್ರೇಷನ್ ಲಾ ಫರ್ಮ್ಗಳು ಕೂಡ ತಿಳಿಸಿವೆ. ಈ ಎಲ್ಲದರ ಜೊತೆಗೆ ಎದುರಾಗಿರುವ ಮತ್ತೊಂದು ಸಂಕೀರ್ಣ ಸಮಸ್ಯೆ ಅಂದ್ರೆ ಅದು ತೆರಿಗೆ. ಒಬ್ಬ ವ್ಯಕ್ತಿ ಭಾರತದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ 182 ದಿನಗಳು ಅಂದ್ರೆ 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಉಳಿದುಕೊಂಡರೆ ಅವರು ಭಾರತದ ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಭಾರತದ ನಿವಾಸಿ ಅಂತ ಪರಿಗಣಿಸಲಾಗುತ್ತದೆ. ಇದರ ಅರ್ಥ ಅವರು ಅಮೆರಿಕದ ಕಂಪನಿಯಿಂದ ಪಡೆಯುವ ಸಂಬಳಕ್ಕೆ ಭಾರತದಲ್ಲೂ ತೆರಿಗೆ ಪಾವತಿಸಬೇಕಾಗಬಹುದು. ಇದು ಕೇವಲ ಉದ್ಯೋಗಿಗಷ್ಟೇ ಅಲ್ಲ, ಅಮೆರಿಕದ ಕಂಪನಿಗಳಿಗೂ ಕಾರ್ಪೊರೇಟ್ ತೆರಿಗೆಯ ತಲೆನೋವು ತರಬಹುದು. ಯಾಕೆಂದ್ರೆ ಯುಎಸ್ ನ ಕಂಪನಿಗೆ ಭಾರತದಿಂದ ಉದ್ಯೋಗಿಯು ಕೆಲಸ ಮಾಡ್ತಿರೋದ್ರಿಂದ ಆ ಕಂಪನಿಯು ಭಾರತದಲ್ಲಿ ವ್ಯವಹಾರ ನಡೆಸುತ್ತಿದೆ ಅಂತಲೇ ಪರಿಗಣಿಸುವ ಸಾಧ್ಯತೆ ಇರುತ್ತೆ. ಯುಗಾದಿ ಕಳೆದ್ರು ವಾಪಸ್ ಹೋಗೋದು ಡೌನ್. ಕೆಲವರಿಗೆ ಕಾಡ್ತಿದೆ ಸಂಬಳ ಕಟ್ ಆಗೋ ಆತಂಕ. ಮನೆಯಿಂದಲೇ ಕಂಪನಿಯ ಎಲ್ಲಾ ಕೆಲಸಗಳನ್ನ ಮಾಡೋಕೆ ಕೆಲವು ಬಾರಿ ಕಷ್ಟ ಆಗುತ್ತೆ. ಇನ್ನು ಕೆಲವು ಸಲ ಮಾಹಿತಿ ಸೋರಿಕೆ ಸುರಕ್ಷತೆಯ ವಿಚಾರಗಳು ಕೂಡ ಬರುತ್ತೆ. ಅದರ ಜೊತೆಗೆ ತೆರಿಗೆಯ ಲೆಕ್ಕಾಚಾರ. ಈ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಕೆಲವು ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ಭಾರತದ ಕಚೇರಿಗಳಿಂದ ಕೆಲಸ ಮಾಡೋಕೆ ಅವಕಾಶ ಕೊಡುತ್ತಿದೆ. ಇನ್ನು ಕೆಲವು ಕಂಪನಿಗಳು ಅಮೆರಿಕದ ರಾಯಭಾರಿ ಕಚೇರಿಯನ್ನ ಸಂಪರ್ಕ ಮಾಡಿ ತಮ್ಮ ಉದ್ಯೋಗಿಗಳಿಗೆ ತುರ್ತಾಗಿ ಇಂಟರ್ವ್ಯೂ ಅಪಾಯಿಂಟ್ಮೆಂಟ್ ಕೊಡುವಂತೆ ವಿನಂತಿ ಮಾಡ್ತಿವೆ. ಆದರೆ ಈ ಅವಧಿಯಲ್ಲಿ ಎನ್ಆರ್ಐ ಉದ್ಯೋಗಿಗಳಿಗೆ ಸಿಗೋ ಸಂಬಳ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಭಾರತದಿಂದ ಕೆಲಸ ಮಾಡ್ತಿರೋದ್ರಿಂದ ಕಂಪನಿಯ ಆಂತರಿಕ ನೀತಿಯ ಆಧಾರದ ಮೇಲೆ ಸಂಬಳದಲ್ಲೂ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಕೆಲವು ಕಡೆ ಸಂಬಳದ ಕಡಿತವೂ ಆಗ್ತಿರೋ ಉದಾಹರಣೆಗಳು ಕೂಡ ವರದಿಯಾಗಿವೆ. ಈ ಸಮಸ್ಯೆಯ ಇನ್ನೊಂದು ಮುಖ ಅಂದ್ರೆ ಕುಟುಂಬಗಳ ವಿಭಜನೆ. ಕೆಲವು ಕಡೆ ಗಂಡ ಭಾರತದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರೆ ಹೆಂಡತಿ ಮತ್ತು ಮಕ್ಕಳು ಅಮೆರಿಕದಲ್ಲೇ ಉಳಿದಿದ್ದಾರೆ. ಇನ್ನು ಕೆಲವು ಕಡೆ ಪರಿಸ್ಥಿತಿ ಉಲ್ಟಾ ಆಗಿದೆ. ಇದರ ಜೊತೆಗೆ ಆರ್ಥಿಕ ಹೊರೆ ಕೂಡ ಜಾಸ್ತಿ ಆಗಿದೆ. ಭಾರತದಲ್ಲಿ ಇರುವವರು ಇಲ್ಲಿನ ಖರ್ಚುಗಳನ್ನ ನೋಡಿಕೊಳ್ಳಬೇಕು. ಅದರ ಜೊತೆಗೆ ಅಮೆರಿಕದಲ್ಲಿರುವ ತಮ್ಮ ಮನೆ ಬಾಡಿಗೆ, ಕಾರ್ ಲೀಸ್ ಮತ್ತು ಯುಟಿಲಿಟಿ ಬಿಲ್ಗಳನ್ನ ಪಾವತಿಸುತ್ತಲೇ ಇರಬೇಕು. ಈಗಾಗಲೇ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡು ನಷ್ಟ ಆಗಿದೆ. ವಾಪಸ್ ಹೋಗೋಕೆ ಈಗಲೇ ಟಿಕೆಟ್ ಮಾಡೋಕೆ ಇಂಟರ್ವ್ಯೂ ಡೇಟ್ ನ ಗ್ಯಾರಂಟಿನೇ ಸಿಗ್ತಾ ಇಲ್ಲ. ಮತ್ತೆ ವೀಸಾ ಸ್ಟಾಂಪಿಂಗ್ ಮುಂದಕ್ಕೆ ಹೋದ್ರೆ ಅವರ ಕೆಲಸಕ್ಕೆ ಕುತ್ತು ಬರೋ ಆತಂಕವೂ ಇದೆ. ಒಂದು ವೇಳೆ ಸಂಬಳ ನಿಂತು ಹೋದರೆ ಅಥವಾ ಕಡಿತವಾದರೆ ಅವರ ಪರಿಸ್ಥಿತಿ ಅಯೋಮಯವಾಗುತ್ತೆ. ಕೊನೆಯದಾಗಿ ಒಂದು ವೇಳೆ ವೀಸಾ ಸಿಕ್ಕಿ ಅಮೆರಿಕಕ್ಕೆ ಮರಳಿದರೂ ಸಮಸ್ಯೆ ಮುಗಿಯುವುದಿಲ್ಲ. ದೀರ್ಘಕಾಲ ಅಮೆರಿಕದ ಹೊರಗಿದ್ದು ರಿಮೋಟ್ ವರ್ಕ್ ಮಾಡಿರುವುದರಿಂದ ವಿಮಾನ ನಿಲ್ದಾಣದ ಇಮಿಗ್ರೇಷನ್ ಅಧಿಕಾರಿಗಳು ಕಠಿಣ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡ್ತಾರೆ.
ನೀವು ಅಮೆರಿಕದ ಉದ್ಯೋಗದಿಂದ ಹೊರಬಂದಿದ್ದೀರಾ ಅಂತ ಪ್ರಶ್ನಿಸಿ ಏರ್ಪೋರ್ಟ್ನಿಂದ ಹೊರಗೆ ಹೋಗೋಕೆ ಬಿಡದಿರುವ ಘಟನೆಗಳು ಕೂಡ ನಡೆದಿರೋ ಬಗ್ಗೆ ವರದಿಯಾಗಿದೆ. H1B ವೀಸಾ ಅನ್ನೋದು ಕೇವಲ ಒಂದು ದಾಖಲೆ ಅಲ್ಲ, ಅದು ಸಾವಿರಾರು ಜನರ ಬದುಕು. ಈ ವೀಸಾ ವಿಳಂಬವು ಭಾರತೀಯ ಟೆಕ್ಕಿಗಳ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.